ಇದು ಉತ್ತರ ಸಿಗಲಾರದ ಕೆಲವು ಪ್ರಶ್ನೆಗಳು ನೋಡಿ. ಆ ತಾಯಿಯನ್ನು ಮಕ್ಕಳು ಹೊತ್ತುಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವರ ಗಂಡ ಕೂಲಿನಾಲಿ ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಗೂಡಂಗಡಿ, ಅದರಲ್ಲಿ ಬರುವ ದುಡ್ಡಲ್ಲಿ ಅವರಿಗೊಂದು ನೋಡಿ, ಒಂದು ಫಸ್ಟ್ ಆಫ್ ಆಲ್ ಕಾಲು ಹೋಗಿದೆ. ಇವರನ್ನು ಪತ್ತೆ ಹಚ್ಚೋದು ಯಾರು? ಮತ್ತೆ ನಮಗೆ ಈ ವ್ಯವಸ್ಥೆ ಇರೋದು ಯಾರಿಗೆ? ಈಗ ಅವರು ಪತ್ತೆ ಹಚ್ಚಿ ಕೊಡಬೇಕಲ್ವ? ಯಾರು ಪತ್ತೆ ಹಚ್ಚಿ ಕೊಡಬೇಕು? ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಮತ್ತೊಂದು ಕೋರ್ಟ್ ಆದೇಶ ಆದ ನಂತರ ಪತ್ತೆ ಹಚ್ಚಿ ಕೊಡಬೇಕಲ್ವ? ಚೆನ್ನಾಗಿದ್ದರು ಮೊದಲು. ಈಗ ದುಡ್ಡಿದ್ದವರಾಗಿದ್ದರೆ ಏನು 5 ನಿಮಿಷದಲ್ಲಿ ಎಲ್ಲ ಆಗಿದ್ರೆ ಕೋರ್ಟು ಪೊಲೀಸು ಎಲ್ಲವೂ ಕೂಡ ದೊಡ್ಡವ್ರಿಗೆ ಮಾತ್ರನಾ? ಇದನ್ನು ಯಾರು ಸರಿ ಮಾಡಬೇಕು? ಹಾಂ, ಈಗ ನಮಗೂ ಮೀಡಿಯಾದಲ್ಲೂ ಕೂಡ ಇಂಚಿಂಚು ಗೊತ್ತಿರೋದಿಲ್ಲಲ್ವ, ಯಾರು ಇದನ್ನು ಯಾರ ಹತ್ರ ಮಾಡಿಸ್ಬೇಕು ಮತ್ತೊಂದು ಮಾಡಿಸ್ಬೇಕು ಅಂತೇಳಿ ಪ್ರಯತ್ನ ಅಂತೂ ಪಡೋದು. ಈಗ ಇಲಾಖೆಗಳು ಅಂತೇಳಿದ್ರೆ ಒಂದೇ ಒಬ್ಬರೇ ಮಾಡಿದರೆ ಮುಖ್ಯಮಂತ್ರಿ ಒಬ್ಬರೇ ಸಾಕಿತ್ತು. 15-20 ಇಲಾಖೆ ಅಗತ್ಯ ಇದೆಯಾ? ಇಲ್ವಲ್ಲ. ಹಾಗೆಯೇ ಒಂದೊಂದು ಇಲಾಖೆ, ಆ ಇಲಾಖೆಗೆ ಒಂದು ಕಾರ್ಯಾಂಗ ವ್ಯವಸ್ಥೆನೇ ಇರುತ್ತೆ. ಆಮೇಲೆ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಎಲ್ಲವೂ ಇರುತ್ತೆ ಅಲ್ವಾ ಒಂದು ವ್ಯವಸ್ಥೆ ಅಂತ ಹೇಳುವಾಗ. ಕೇವಲ ಮುಖ್ಯಮಂತ್ರಿ ಮಾತ್ರನ ಎಲ್ಲವನ್ನು ನೋಡ್ಕೊಳ್ಳೋದು? ಇಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ ಇರುತ್ತೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಅದಕ್ಕೆ ಸದಸ್ಯರು ಇರ್ತಾರೆ, ನಗರಸಭೆ ಇರುತ್ತೆ, ಪುರಸಭೆ ಇರುತ್ತೆ, MLA ಇರ್ತಾರೆ, MP ಇರ್ತಾರೆ. ಎಲ್ಲ ಇದ್ದ ನಂತರ ಕೂಡ, ಇಷ್ಟೆಲ್ಲ ವ್ಯವಸ್ಥೆ ಇದ್ದ ನಂತರ ಕೂಡ ಇಂಥವ್ರಿಗೆ ಕೋರ್ಟ್ 30 ಲಕ್ಷ ಕೊಡ್ರಪ್ಪ ಅಂತ ಹೇಳಿದ ನಂತರ ಯಾರು ಹುಡುಕಿ ಕೊಡಬೇಕು ಅವ್ರನ್ನ? ಹೆಂಗೆ ಇದು ಅರ್ಥ ಆಗ್ತಿಲ್ಲ. ಬನ್ನಿ, ಸಿದ್ದು ದುತ್ರಗಾವಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ, ಈ ಸ್ಟೋರಿ ತಂದಿದ್ದಾರೆ. ಸಿದ್ದು, 7 ವರ್ಷಗಳಾಯಿತು. ಈಗ ಒಬ್ಬ ಶ್ರೀಮಂತ ಆಗಿದ್ದರೆ ಎಲ್ಲವೂ ಕೂಡ ಏನು ಪಾದದ ಬುಡಕ್ಕೆ ಬಂದು ಬೀಳ್ತಾ ಇತ್ತು. ಇದು ಹೆಂಗೆ ಅಂತಂದರೆ, ಸಾಧಾರಣವಾಗಿ ಒಬ್ಬ ಬಡವನೇ ಇರಲಿ ಅಥವಾ ಶ್ರೀಮಂತನೇ ಇರಲಿ, ಅವ್ರಿಗೊಂದು ಮೆಡಿಕಲ್ ಇನ್ಶೂರೆನ್ಸ್ ಇದೆ ಅಂತಂದರೆ ಆ ಚೀಟಿ ತೋರಿಸಿದ್ರೆ ಸಾಕು, ಅಥವಾ ಕಾರ್ಡ್ ತೋರಿಸಿದ್ರೆ ಸಾಕು, ಡಾಕ್ಟ್ರುಗಳೇ ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನಾವುಗಳು ಕೂಡ ಹೆಂಗಿರ್ತವೆ ಅಂತಂದರೆ, ಓಕೆ ಎಷ್ಟು ಬೇಕಿದ್ರೂ ಬರ್ಕೊಳ್ಳಿ, ಅದರಲ್ಲಿ ಬರುತ್ತಲ್ವ ಅಂತೇಳಿ, ತಪ್ಪೇನಿಲ್ಲ. ಇವರಿಗೆ ಏನು ಒಂದು ನನಗೆ ಅರ್ಥ ಆಗಲ್ಲ. ಕೋರ್ಟ್ ಹೇಳಿರುತ್ತಲ್ವ, ಕೋರ್ಟ್ ಹೇಳಿದ ನಂತರ ಆ 30 ಲಕ್ಷವನ್ನು ಕೊಡಿಸುವಂಥ ಜವಾಬ್ದಾರಿ ಅದು ಯಾರು ಮಾಡಬೇಕು? ಇವರೇ ಓಡಾಡಬೇಕಾ? ಪೊಲೀಸರು ಮಾಡಿಸ್ಕೊಡ್ಬೇಕಾ? ಏನು ವಕೀಲರ, ಅಥವಾ ವಕೀಲರನ್ನು ಇಟ್ಕೊಳ್ಳೋ ಶಕ್ತಿ ಇವರಿಗೆ ಇಲ್ಲದಿದ್ದರೆ ಇವ್ರು ಏನು ಮಾಡಬೇಕು? ಹೆಂಗೆ ಸಿದ್ದು ಇದು? ಯಾಕೆ ಈ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಹುಡುಕೋಕ್ಕಾಗೋದಿಲ್ಲ ನಮಗೆ? ಹುಡುಕಿದ್ರು ಹೆಂಗೆ ಹೇಳಿ ನಮಗೆ? ಏನು ಜಯಪ್ರಕಾಶ್ ಶೆಟ್ಟಿ, ಏನು 7 ವರ್ಷಗಳ ಹಿಂದೆ ಏನು ಒಂದು ಸುಂದರ ಜೀವನ ಕಟ್ಕೊಂಡು ಇಬ್ಬರು ಗಂಡ ಹೆಂಡತಿ ಕೂಡ ಭಾಳ ಬಡತನದಲ್ಲಿಯೇ ಒಂದು ಸುಖದ ಜೀವನ ಸಾಗಿಸ್ತಾ ಇರ್ತಾರೆ. ಆದರೆ 7 ವರ್ಷದ ಹಿಂದೆ ಒಂದು ಸಣ್ಣ ಒಂದು ಅಪಘಾತದಲ್ಲಿ ಅವರು 2 ಕಾಲುಗಳು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ. ಏನು ಸಾವಿತ್ರಿ ಅನ್ನುವಂಥ ಆ ಹೆಣ್ಮಗಳು ಕೂಡ ಇದೇ ಒಂದು ಬೈಕಲ್ಲಿ ಅವರು ಹೋಗಿ ಒಂದು ಆಕ್ಸಿಡೆಂಟ್ ಆಗುತ್ತೆ. ಆದ ನಂತರ ಸಾಕಷ್ಟು ಒಂದು ಕಷ್ಟದಲ್ಲಿ ಇರಬೇಕಾದ್ರೇ ಇಂಥ ಒಂದು ಘಟನೆ ಆದ ತಕ್ಷಣವೇ ಅವರು ಭಾಳಷ್ಟು ನೋವನ್ನು ಅನುಭವಿಸ್ತಾರೆ. ಜೊತೆಗೆ ಕೋರ್ಟು ಕಚೇರಿ ಅಂತ ಸಾಕಷ್ಟು ಹಣವನ್ನು ಕೂಡ ಬೇರೆಯವರ ಕಡೆಯಿಂದ ಸಾಲ ಮಾಡಿಕೊಂಡು ಇವತ್ತಿನ ದಿವಸ ಇದೇ ಒಂದು ಶೆಡ್ಡಿನಲ್ಲಿ ಅವರು ವಾಸ ಮಾಡ್ತಾ ಇರತಕ್ಕಂಥದ್ದು. ಭಾಳ ಒಂದು ಕಷ್ಟದಾಯಕದ ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗೇನು ಸಾವಿತ್ರಿಯವರು ಕೂಡ ಈಗ ಪೂರ್ತಿಯಾಗಿ 2 ಕಾಲನ್ನು ಕಳೆದುಕೊಂಡು ತುತ್ತಿನ ಚೀಲ ತುಂಬಿಸ್ಕೊಳ್ಳಿಕ್ಕೆ ಬಹಳಷ್ಟು ಸಂಕಟ ಪಡುವಂಥ ಪರಿಸ್ಥಿತಿ ಅವ್ರಿಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತದೆ. ಹೀಗಾಗಿ ಏನು ಅವರು ರಿಪಬ್ಲಿಕ್ ಕನ್ನಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ದಯವಿಟ್ಟು ಜಯಪ್ರಕಾಶ್ ಶೆಟ್ಟರು ಸಾಕಷ್ಟು ಸಮಸ್ಯೆಗಳನ್ನು ಸರಿ ಮಾಡ್ತಾರೆ, ನಮಗೂ ಒಂದು ಸರಿ ಮಾಡಿಸಿ, ನಮ್ಮದು ಇಂಥ ಒಂದು ಪರಿಸ್ಥಿತಿ ಇದೆ, ಏನು 7 ವರ್ಷಗಳಿಂದ ನಾವು ಕೋರ್ಟು ಕಚೇರಿ ಅಂತ ಸಾಕಷ್ಟು ಸಾಲ ಮಾಡಿ ದುಡ್ಡು ಹಾಕಿದ್ವಿ, ಆದರೆ ಕೋರ್ಟಿಂದ ಈಗಾಗಲೇ ಏನು 32 ಲಕ್ಷ ರೂಪಾಯಿ ಒಂದು ಕೊಡಬೇಕು ಅನ್ನುವಂಥ ಒಂದು ಆರ್ಡ್ರ್ ಕೂಡ ಆಗಿದೆ. ಆದರೆ ಇಲ್ಲಿವರೆಗೂ ಕೂಡ ಹಣ ಸಿಕ್ಕಿಲ್ಲ. ಕಾರಣ ಇಷ್ಟೇ, ವಕೀಲರು ಹೇಳುವಂಥ ಮಾತೇನಂತಂದರೆ, ಇಲ್ಲ ಅದು ಈಗ ಆ ಒಂದು ಪಾರ್ಟಿ ಸಿಕ್ಕಿಲ್ಲ, ಹಾಗಾಗಿ ಪಾರ್ಟಿ ಸಿಕ್ಕ ಮೇಲೆ ಹಣ ಸಿಗುತ್ತೆ ಅನ್ನುವಂಥ ಆಶ್ವಾಸನೆ ಮಾತ್ರ ಸಿಗಿದೆ. ಹಾಗಾಗಿ ಎಂದು ನಮಗೆ ಮುಕ್ತಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಸಾವಿತ್ರಿಯವರು ದಿನ ಬೆಳಗಾದರೆ ಇದೇ ಒಂದು ಚಿಂತೆಯಲ್ಲಿ ತೊಡಗಿರ್ತಾರೆ. ನಾವೀಗ ಸಾವಿತ್ರಿಯವ್ರನ್ನ ಯಾವ ರೀತಿ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಏನಾಗಿದೆ ಅನ್ನೋದನ್ನು ನೇರವಾಗಿ ಅವ್ರ ಜೊತೆ ಮಾತಾಡಿ ತಿಳ್ಕೊಳ್ಳೋಣ. ನಮಸ್ಕಾರ ಸಾವಿತ್ರಿಯವರೇ, ಈಗಾಗಲೇ ನಿಮ್ಮದು ಆಕ್ಸಿಡೆಂಟ್ ಎಷ್ಟು ವರ್ಷಗಳ ಹಿಂದಾಯಿತು, ಯಾವ ರೀತಿ ಆಯಿತು? ಸರ ನಾವು ಊರಿಗೆ ಹೊಂಟಿದ್ದೀವಿ ರೀ, ಕಮ್ಮತಿ ಅಂತ ಅಲ್ಲಿ ಬೇಲ್ಮಟ್ಟಿ ಕ್ರಸಿಗೆ ಆಗಿದ್ದೆ ರೀ ಸರ. ಆಗಿ ಭಾಳ ಕಷ್ಟ ಅನುಭವಿಸಿದ್ವಿ, ಬಿಟ್ಟಿದ್ದೀವಿ ಸರ್. ನಾವು ಎಲ್ಲ ಅನುಭವಿಸಿದ್ವಿ. ಇನ್ನಾದರೂ ನಾವು ಕೋರ್ಟ್ ಕಚೇರಿನ ಅಡ್ಡಾಡ್ತೀವಿ ರೀ ಸರ. ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತಾ ಇರೋದು, ನನ್ನ ಮಕ್ಕಳಿಗೋಸ್ಕರ 2 ಮಕ್ಕಳಿಗೋಸ್ಕರ ನಾನು ಬದುಕ್ತಾ ಇದ್ದೀನಿ. ದಯವಿಟ್ಟು ಜಯಪ್ರಕಾಶ್ ಅವ್ರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನಗೆ ಹೆಲ್ಪ್ ಮಾಡಿರಿ ಇದನ್ನು. ಅಲ್ಲ, ನಿಮಗೆ ಈಗ 7 ವರ್ಷಗಳಿಂದ ಸಾಕಷ್ಟು ಈ ಕಾಲೆಲ್ಲ ಹೋದ್ಮೇಲೆ ನೀವು ದುಡಿದು ಬಹಳಷ್ಟು ಒಂದು ಅಡುಗೆಗಳನ್ನು ಮಾಡಿ ಜನರಿಗೆ ಕೊಟ್ಟು ಅದರಿಂದ ಬಂದಂಥ ಆದಾಯದಲ್ಲಿ ಮಕ್ಕಳನ್ನು ಸಾಕುವಂಥದ್ದಾಗಿರ್ಬೋದು, ಖರ್ಚು ವೆಚ್ಚಗಳನ್ನು ಸಾಧಿಸ್ತೀರಿ ಅನ್ನೋಂಥದ್ದು ಕೂಡ ಹೇಳಿದಿರಿ. ಈಗ ಇದಾದ ಮೇಲೆ ನಿಮ್ಮ ಜೀವನ ಎಷ್ಟೊಂದು ಕಷ್ಟದಾಯಕವಾಗಿದೆ, ನಿಮ್ಮ ಹಣ ಬರೋದಕ್ಕೆ ಏನು ಸಮಸ್ಯೆ ಆಗ್ತಾ ಇದೆ?
ಸರ್ ಬರೀ ನಾನು ವಕೀಲ್ ಸರ್ ಏನಂತಾರೆ ರೀ ಅವ್ರು ವಕೀಲ್ರು ಏನಂದ್ರು ನಿನ್ನ ದುಡ್ಡು ಬರ್ತದಮ್ಮ ಇವತ್ತಿನ ನಾಳೆ ಬರ್ತದೆ ಅದಕ್ಕೆ ನಿಮ್ಮ ಗಾಡಿ ಹಾಯಿಸಿದ ಮಾಲಕರು ಬಂದ್ರ ಮೇಲೆ ನಿನ್ನ ದುಡ್ಡು ಬರ್ತಾಯಿದೆ ಅಂತ ಹೇಳ್ತಿದ್ದಾರೆ. ಆದರೆ ಸರ್ ವಕೀಲರು ಹೆಲ್ಪ್ ಮಾಡ್ತಾ ಇದ್ದಾರೆ. ಆದರೆ ನನ್ನ ದಿನ ಏನು ಅನ್ನೋದು ನಂಗೆ ತಿಳಿವಲ್ರಿ ಸರ್. ಅದಕ್ಕೆ ನಾನು ನನ್ನ ಮಕ್ಕಳಿಗೆ ತುತ್ತು ಊಟದ ಸಂಬಂಧ ನಂದು ಇದನ್ನೆಲ್ಲ ಅಡುಗೆ ಮಾಡಿ ಕೂಲಿ ರೊಟ್ಟಿ ಮಾಡಿ ನನ್ನ ಜೀವನ ಮಾಡ್ತಾ ಇರೋದು. ಎಷ್ಟು ಕಷ್ಟ ಆಗ್ತದೆ? ಭಾಳ ಕಷ್ಟ ಆಗ್ತಿದೆ ರೀ ಸರ್. ಇದನ್ನು ಹೇಳೋಕ್ಕಾಗಲ್ಲ ಅಂತ ಅಲ್ಲ, ಈ ಕಷ್ಟವನ್ನು ಕೂಡ ನೀವು ಒಂದು ಕಡೆ ಬದಿಗಿಟ್ಟು ಇವತ್ತಿನ ದಿವಸ ಮಕ್ಕಳಿಗೋಸ್ಕರ ಜೀವನ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೀರಿ. ಮಕ್ಕಳು ನಿಮ್ಮನ್ನು ಹೇಗೆ ಇವತ್ತಿನ ದಿವಸ ತಾಯಿನೇ ಮಕ್ಕಳನ್ನು ರಕ್ಷಣೆ ಮಾಡಬೇಕಿರ್ತದೆ, ಆದರೆ ಮಕ್ಕಳ ತಾಯಿಯನ್ನು ರಕ್ಷಣೆ ಮಾಡುವಂಥ ಪರಿಸ್ಥಿತಿ ನಿಮ್ಮಲ್ಲಿದೆ. ಹೇಗೆ ನಿಮ್ಮ ದಿನನಿತ್ಯದ ಕೆಲಸ? ದಿನನಿತ್ಯ ನನ್ನ ಮಗನೇ ನನಗೆ ಸಹಾಯ ಮಾಡಿದ್ರಿ. ನನ್ನ ಮಗನಿಗೆ ತಿಳಿಸ್ತಾನೆ, ಅಂಗಡಿಗೆ ಸ್ಕೂಲಿಗೆ ಹೋಗ್ಲಿ ನಾ ಬಂದು ಮತ್ತೆ ಕೂಲಿ ರೊಟ್ಟಿ ಮಾಡ್ಬೇಕಾದ್ರೆ ನನ್ನ ಮಗನೇ ಸಹಾಯ ಮಾಡ್ತಾನೆ. ದೊಡ್ಡ ಮಗ ನನ್ನ ಸಣ್ಣ ಮಗನೂ ಮಾಡ್ತಾನೆ ರೀ. ನಾನು ನಂದು ಪರಿಸ್ಥಿತಿ ಭಾಳ ಗಂಭೀರ ರೀ. ನಾ ತುತ್ತು ಕೂಳಿಗಾಗಿ ನಾನು ಭಾಳ ಕಷ್ಟಪಡ್ತಾ ಇದ್ದೀನಿ. ಆದರೆ ನನಗೆ ಹೇಳ್ಕೊಳಕ್ಕೆ ಆಗೋದಿಲ್ಲ. ಇದು ಭಾಳ ಕಷ್ಟ ಅನುಭವಿಸ್ತೀನಿ. 2 ಮಕ್ಳಿಗೋಸ್ಕರನೇ ನಾನು ಇಷ್ಟು ಕಷ್ಟಪಡ್ತಾ ಇರೋದು. ಅದಕ್ಕೆ ದಯವಿಟ್ಟು ಹೇಳ್ತೀನಿ, ಬರೀ ನಾ ಕೋರ್ಟ್ ಕಚೇರಿಗೆ ರೊಕ್ಕ ಹಾಕಿದ್ದೀನಿ ಅಡ್ಡಾಡಿ. ನನ್ನ ಮಗನೇ ನಾನು ಎತ್ಕೊಂಡ್ಬರ್ಬೇಕು, ನಾನು ಅವ್ನು ಎತ್ಕೊಂಡು ಅಡ್ಡಾಡ್ಬೇಕು. ವಯಸ್ಸಿನಾಗ ನನ್ನ ಮಗ ಎತ್ಕೊಂಡು ನನ್ನ ಸಹಾಯ ಮಾಡ್ತಾ ಇದ್ದಾನೆ. ನನ್ನ ಮಗ ನನ್ನ ಕಷ್ಟ ಭಾಳ ಐತಿ. ಅಲ್ಲ, ಈಗ ವಕೀಲರು ನಿಮಗೆ ಈಗ ಕೇಸು 32 ಲಕ್ಷ ರೂಪಾಯಿ ಆಗಿದ್ದು ಆರ್ಡ್ರ್ ಆಗಿದೆ ಅಂತ ಅನ್ನೋದು ಹೇಳ್ತಾ ಇದ್ದಾರೆ. ಆದರೆ ಹಣ ಯಾಕೆ ಬರ್ತಿಲ್ಲ, ಏನು ಕಾರಣ ಆಗಿದೆ? ವಕೀಲ್ರು ಅದೇ ರೀ 31 ಲಕ್ಷ ಜಜ್ಮೆಂಟ್ ಆಗಿದೆ ನಂದು. ವಕೀಲರು ಹೇಳ್ತಾ ಇದ್ದಾರೆ ರೀ ನಿಮ್ಮದು ಕೇಸ್ ನಡೆದಮ್ಮ ಮುಗಿದಿದೆ, ಆದರೆ ಆಮೇಲೆ ನಾನು ಮತ್ತೆ ಕೇಸ್ ಹಾಕಿದ್ದೀನಿ, ನಾನು ಅದಕ್ಕಾಗಿ ಹೊರಡಾತೀನಿ ಅಂತ ಹೇಳಿದ್ದಾರೆ ವಕೀಲ್ ಸರ್. ಅವರು ಮತ್ತು ಕೇಸ್ ನಾನು ಟ್ರಾನ್ಸ್ಫರ್ ತೊಗೊಂಡು ನಿನ್ಗೆ ಇದು ಮಾಡ್ತೀನಿ ಅಂತಿದ್ದಾರೆ. ಆದರೆ ಗಾಡಿ ಹಸಿದ ಮಾಲಕರ ಮ್ಯಾಗೆ ಡಿಪೆಂಡ್ ಐತಮ್ಮ ಇದು ಅಂತಿದ್ದಾರೆ ಸರ್. ಅದು ನನಗೆ ತಿಳ್ತಾ ಇಲ್ಲ. ನಾನು ಕಲ್ತಿಲ್ಲ, ಸಾಲಿ 10th ಮುಗಿಸಿದ್ದೀನಿ. ಆದರೆ ನನಗೆ ಇಂಗ್ಲೀಷು ಓದಕ್ಕೆ ಬರೋಲ್ಲ, ಕನ್ನಡ ಅಷ್ಟೇ ಓದಕ್ಕೆ ಬರೋದು. ನನಗೆ ಎಜುಕೇಷನಿಂದ ಅಷ್ಟಿಲ್ಲ. ಅದಕ್ಕೆ ಹಿಂಗಾಗಿ ನನಗೆ ಗೊತ್ತಾಗಿಲ್ಲ ಅದು ಏನು. ಒಟ್ಟಾರೆಯಾಗಿ ಏನು ಇವತ್ತಿನ ದಿವಸ ಗಾಡಿ ಮೇಲೆ ಇನ್ಶೂರೆನ್ಸ್ ಇಲ್ಲ ಅನ್ನೋದಕ್ಕೋಸ್ಕರ ಈ ಕೇಸು ಏನು ಪಾರ್ಟಿ ಮೇಲೆ ಆಗಿದ್ದಕ್ಕೋಸ್ಕರವಾಗಿ ಇವರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅದೇ ಗಾಡಿ ಹಾಯಿಸಿದ್ದಾರೆ. ನನ್ನ ಗಾಡಿ ಆಕ್ಸಿಡೆಂಟ್ ಆಯಿತು. ಆದಮೇಲೆ ನನಗೆಲ್ಲ ಕಷ್ಟ ಆಯಿತು. ದವಾಖಾನೆ ಖರ್ಚು ಕಂಡಪಟ್ಟು ಬಂದಿದೆ. ನಾನು ಅದನ್ನು ದುಡ್ಡು ಸಾಲ ಮಾಡೇ ತೋರಿಸ್ಕೊಂಡಿದ್ದು. ಅದು ಸಾಲ ಮಾಡೇ ನಮ್ಮ ಮನೆಯವ್ರೆ ತೋರಿಸಿದ್ದು. ನಂಗೆ ತಂದೆ ತಾಯಿ ಇಲ್ಲ, ತವ್ರ ಮನೆಯವ್ರು ನನ್ನ ಸಹಾಯ ಇಲ್ಲ ಯಾವುದು. ಕೋರ್ಟು ಕಚೇರಿ ಹೋಗಬೇಕಾದ್ರೆ ನೀವು ಹೆಂಗೆ ಹೋಗ್ತೀರಿ? ಈಗ ಪರಿಸ್ಥಿತಿ ಹಿಂಗಿದ್ದಾಗ ನೀವು ಹೆಂಗೆ ಹೋಗ್ತೀರಿ? ಮತ್ತು ಈಗ ಹೋದಾಗ ನಿಮ್ಗೆ ವಕೀಲರು ಏನಂತ ಭರವಸೆ ಕೊಟ್ಟಿದ್ದಾರೆ? ಭರವಸೆ ಅದೇ ವಕೀಲರು ನಾವು ಓದ್ಕೊಂಡು ಕೇಸ್ ಹೋಗಿದ್ಗೋಣ ವಕೀಲರು ಅದೇ ಹೇಳ್ತಾ ಇದ್ದಾರೆ ಇವತ್ತು ನಾಳೆ ಬರ್ತಿದ್ದಮ್ಮ ಸಹಿ ಮಾಡು ಅಂತಾರೆ, ಸಹಿ ಮಾಡಿಸ್ಕೊತಾರೆ, ಇಲ್ಲ ಅನ್ನಲ್ಲ. ಆದರೆ ಅವ್ರು ಹೇಳ್ತಾ ಇದ್ದಿದೆ ನಿಮ್ಮ ಗಾಡಿ ಹಚ್ಚಿದ ಮಾಲಕನೇ ಬರೋವಲ್ಲಮ್ಮ, ಬಂದ ಮೇಲೆ ನಿನ್ನ ಕೇಸ್ ಮುಗಿತೈತಿ ಅಂತ ಇಷ್ಟ ಹೇಳ್ತಾ ಇದ್ದಾರೆ ಅವ್ರು ನಮ್ಮ ಮುಂದೆ. ಆದರೆ ನಾನು ಅದನ್ನೇ ಕೇಳ್ತಿದ್ದೀನಿ, ಸರ್ ಜಲ್ದಿ ದಯವಿಟ್ಟು ಕೈ ಮುಗಿತೀನಿ, ನಾನು ಮುಗಿಸ್ಕೊಡ್ರಿ, ನನ್ನ ಭಾಳ ಕಷ್ಟ ಇದೆ ಅಂತ ಅದನ್ನೇ ದಯವಿಟ್ಟು ಅವ್ರಿಗೆ ಅದನ್ನೇ ಕೇಳ್ತಾ ಇದ್ದೀನಿ ವಕೀಲರಿಗೂ. ಅಲ್ಲ, ಈಗ 7 ವರ್ಷದಿಂದ ಸಾಕಷ್ಟು ಜನರ ಕಡೆಯಿಂದ ಸಾಲ ಮಾಡಿದ್ದೀನಿ, ಹಣ ಸಾಲ ಮಾಡಿ ನಾ ಇದಕ್ಕೆಲ್ಲ ಕೋರ್ಟಿಗೆ ಕಚೇರಿಗೆ ಹಾಕಿದ್ದೀನಿ. ಇವತ್ತು ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೂ ಕೂಡ ಭಾಳಷ್ಟು ಕಷ್ಟಪಡಬೇಕಾಗಿದೆ ಅಂತ ಅನ್ನೋಂಥದ್ದು ಹೇಳ್ತಾ ಇದ್ದೀರಿ. ಆ ಕಷ್ಟ ಈಗ ಜನರು ಸಾಲ ಕೊಟ್ಟವರು ಕೂಡ ನಿಮ್ಮನ್ನು ಕೇಳಕ್ಕೆ ಬಂದಾಗ ನೀವೇನು ಅವ್ರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀರಿ? ನಾ ಬರೀ ಅದೇ ನಂಗೆ ಜನಗಳ ಕಡೆನೇ ಇಸ್ಕೊಂಡಿದ್ದೀನಿ ದುಡ್ಡು. ಜನಗಳಿಗೆ ಏನು ಹೇಳ್ತಿದ್ದಾರೆ ಬರೀ ನಾನು ಸರ್ ಅವರು ಜನಗಳು ಏನು ಹೇಳ್ತಿದ್ದಾರೆ ಅಂದರೆ ನನ್ನ ದುಡ್ಡು ಏನಿದೆ ನಾವು ವಕೀಲ್ ನಾನು ಕೋರ್ಟ್ ಕೇಸ್ ಮುಗಿದ ಮೇಲೆ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅವ್ರನ್ನ ನಿನ್ನ ಕೇಸ ಮುಗಿಯೋಲ್ದಲ್ಲಮ್ಮ, 7 ವರ್ಷ ಆಯಿತು, ಜಡ್ಜ್ಮೆಂಟ್ ಆಗಿದೆ ಅಂತ ನೀನು ಯಾವಾಗ ದುಡ್ಡು ಬರ್ತೈತೆ ನಿನ್ನ ಇದೇ ಕೇಳ್ತಾ ಇದ್ದಾರೆ ಎಲ್ಲರೂ. ನನಗೆ ಎಲ್ಲರಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಆ ದಿನ ತಿಂಗಳಾಗನೇ ಬರ್ತಾರೆ, ಎಲ್ಲರಿಗೆ ಅದನ್ನೇ ಹೇಳತ್ತೀನಿ, ನನ್ನ ಕೇಸ್ ಹಿಂಗಾಗಿದೆ ಬರ್ತೈತಿ ಅಂತ ಅದನ್ನೇ ಹೇಳ್ತಾ ಇದ್ದೀನಿ. ಬೆಳಗ್ಗೆ ಆದ್ರೂ ಕೂಡ ಚಿಂತೆಯಲ್ಲಿ ಎದ್ದ ಮೇಲೇನು ಸಾಲಗಾರರ ಒಂದು ಕಾಟಕ್ಕೇ ಇವತ್ತಿನ ದಿವಸ ಕಷ್ಟಪಡ್ತಿದ್ದೀರಿ. ಸಾಲಕ್ಕಾಗಿ ನಾನು ಕಷ್ಟಪಡ್ತಾ ಇದ್ದೀನಿ. ಬೆಳಗಾದ್ರೆ ನನ್ನ ಕಷ್ಟ ಅದೇ. ಸಾಲದವ್ರು ಯಾರು ಬರ್ತಾರೋ ನಮ್ಮ ಮನೆಗೆ ಇವತ್ತು ಕೇಳೋಕ್ಕೆ ಏನು ಉತ್ತರ ಕೊಡಲಿ? ನಾನು ಹೊಟ್ಟೆ ತುಂಬಿಸ್ಕೊಳಕ್ಕೆ ನನಗೆ ರಗಡಾಗಿದೆ. ಅವ್ರಿಗೇನು ಹೇಳ್ಬೇಕು? ದಿನ ಅವನಿಗೂ ಹೇಳಲಿಕ್ಕೆ ನನಗೆ ಬೇಸರ ಆಗ್ಬಿಟ್ಟಿದೆ. ಅವ್ರಿಗೆ ನನ್ನ ಕೇಸಿನ ಸಂಬಂಧ ಅದು ಕೇಸ್ ಯಾವಾಗ ಮುಗಿತೈತಿ ಅಂತ ಕೇಳ್ತಾ ಇದ್ದಾರೆ ಮಂದಿ ಎಲ್ಲರೂ. ನನ್ನ ದುಡ್ಡು ಕೊಟ್ಟವ್ರು ಅದನ್ನೇ ಕೇಳ್ತಾ ಇದ್ದಾರೆ. ನನಗೆ ಈಗ ಮಿರೇಜ್ ಗೋಲ್ಡ್ ಚೆಕ್ ಮಾಡಿಸ್ಬೇಕಾಗಿತ್ತು. ಕಾಲು ಭಾಳ ನೋವು ಆಗತ್ತೈತೆ ಬಲ್ಗಾಲ್. ನನ್ನ ದುಡ್ಡು ಇಲ್ಲರಕ್ಕೆ ನಾವು ಎಷ್ಟು ವರ್ಷ ಆಯ್ತು ಮತ್ತೆ ಹೊಳ್ಳಿ ಹೋಗಿ ಎಲ್ಲ ತೋರ್ಸಲಿಕ್ಕೆ 1 ವರ್ಷ ಆಯಿತು. ಕಾಲು ದಿನ ನರ ಜಾಗ್ಲಿಕ್ಕತ್ತದೆ. ನಂಗೆ ದುಡ್ಡು ಇಲ್ಲರಕ್ಕೆ ನಾನು ಮಿರೇಜ್ಗೆ ಹೋಗಿಲ್ಲ ತೋರಿಸ್ಲಿಕ್ಕೆ 10,000 ರೂಪಾಯಿ ಬೇಕಂತ ಬಿಟ್ಟು ಕೂತಿದ್ದೀನಿ. ನನ್ನ ಮಕ್ಕಳಿಗೆ ಫೀ ಕಟ್ಟಾಕ್ಸ್ಬೇಕು ದುಡ್ಡು ಎಲ್ಲರಕ್ಕೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಹೆಣ್ಣಿಗೆ ಕಷ್ಟ ಬರಬಾರ್ದು. ನೋಡಿ ವೀಕ್ಷಕರೇ, ಸಾಧಾರಣವಾಗಿ ಹೆಂಗಿರುತ್ತೆ ಅಂದರೆ ಲಾರಿ ಇದ್ದಾರಾ ನೋಡಿ, ಈಗ ಲಾರಿ
ಇನ್ಶೂರೆನ್ಸ್ ಮಾಡಿದರೆ ಯಾವುದೇ ಸಮಸ್ಯೆ ಇಲ್ಲ. ಒಂದು ಲಾರಿಯವರು ಏನು ಕೊಡುವಂಥ ಪ್ರಶ್ನೆ ಅಲ್ಲ, ಅದು ಆಟೋಮೆಟಿಕಲಿ ಆಗತ್ತೆ. ಎರಡನೇದು ಏನಪ್ಪ ಅಂತಂದರೆ ಇನ್ಶೂರೆನ್ಸ್ ಮಾಡಿಲ್ಲ ಅಂದರೆ ಲಾರಿ ಮಾಲೀಕ ಕೊಡಬೇಕಾಗತ್ತೆ, ಅದರ ಸಂಬಂಧಪಟ್ಟ ಮಾಲೀಕರು ಕೊಡಬೇಕಾಗತ್ತೆ. ಈಗ ವಕೀಲರು ನನಗೆ ಬಡವರ ವಿಚಾರ ಬಂದಾಗ ಯಾರೂ ಸಹಾಯ ಮಾಡೋಕ್ಕೆ ಬರೋಲ್ಲ ರೀ. ನಾವು ಯಾವುದಕ್ಕೆಲ್ಲ ಹೋರಾಟ ಮಾಡ್ತೀವಿ, ಗೊತ್ತಿದ್ದವ್ರು ಬರಬೇಕಪ್ಪ ಏನಾದರೂ ಹೆಂಗೆ ಮಾಡಬೇಕು ಅಂತ. ಒಮ್ಮೊಮ್ಮೆ ವಕೀಲರು ಕೂಡ ಏನಾದರೂ ಗೊತ್ತಿಲ್ಲ ನನಗೆ, ಇಂಥದನ್ನು ಏನು ಮಾಡೋಣ. ಇದೇ ಶ್ರೀಮಂತರಿಗಾಗಿದ್ದರೆ 5 ನಿಮಿಷದಲ್ಲಿ ಆಗೋಗ್ಬಿಡ್ತಾ ಇತ್ತು. ನನಗೆ ಯಾವತ್ತೂ ದುಃಖ ಆಗೋದು, ಈ ಕಾನೂನು ಇರೋದು ಶ್ರೀಮಂತರಿಗೆ ಮಾತ್ರಣ. ಆ ದೊಡ್ಡ ದೊಡ್ಡ ಕೋರ್ಟು, ಹೈಕೋರ್ಟು, ಸುಪ್ರೀಂ ಕೋರ್ಟ್ ಇಲ್ಲೆಲ್ಲ ಹೋರಾಟ ಮಾಡಬೇಕಂದ್ರೆ ಆ ವಕೀಲರಿಗೆ ದುಡ್ಡು ಕೊಟ್ಟು ಆಗುವಂಥದ್ದ. ಬಟ್ ನೋಡಿ, ಯಾಕೆ ನಾನು ಇದನ್ನು ಸಮಾಜದ ಮುಂದಿಡ್ತಾ ಇದ್ದೀನಿ ಅಂತಂದರೆ, ತುಂಬ ಜನ ಇರ್ತಾರೆ, ಇಲ್ಲ ನಾವು ಅದನ್ನು ಮಾಡ್ತೀವಿ, ಹೆಲ್ಪ್ ಮಾಡ್ತೀವಿ ಅಂತ ಹೇಳುವಂಥವ್ರು. ಬನ್ನಿ ಅದರ ಬಗ್ಗೆ ಮಾತಾಡೋಣ. ಒಂದು ಬ್ರೇಕ್ ಆದ ನಂತರ